ಪೇ ಮಾಡಿ ಚೆಕ್ ಇನ್ ಆಗಿಲ್ಲ ಅಂತಂದ್ರೆ ನೀವು ಇಲ್ಲಿ ತರ ನಿಂತ್ಕೊಳ್ಳೋ ಹಾಗಿಲ್ಲ. ನಮ್ಮ ಹೋಟೆಲ್ ಸುತ್ತಮುತ್ತ CCTV ಕ್ಯಾಮ್ರಾಸ್ ಇದೆ. ವಲ್ಲಭ, ಕೇಶವ, ಸುಂದ್ರ 3 ಜನ ಕೂಡ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬರಲ್ಲ ಅಂತಂದ್ಬಿಟ್ಟು ಯಾರೋ ಅಂಗಡಿಗೆಲ್ಲ ಬಂದಿದಾರಲ್ಲ ಅಂತಂದ್ಬಿಟ್ಟು ನಂದಕುಮಾರ್ ಹೇಳ್ತಾನೆ. ನಂದಕುಮಾರ್ ಬ್ಯಾಂಕ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ರೆಡಿಯಾಗಿ ಹೊರಡ್ತಾನೆ. ಆದ್ರೆ ಫೋನ್ನ ಅಂಗಡಿಲ್ಲೇ ಮರ್ತಿರ್ತಾನೆ. ಸುಂದ್ರನ ಕರೆದ್ಬಿಟ್ಟು ಹೇಳ್ತಾನೆ, ಫೋನ್ನ ಇಲ್ಲೇ ಎಲ್ಲೋ ಬಿಟ್ಟಿದ್ದೀನಿ, ಸ್ವಲ್ಪ ಚೆಕ್ ಮಾಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಬ್ಯಾಂಕ್ಗೆ ಹೋಗಿ ಬರೋಷ್ಟಕ್ಕೆ ಫೋನ್ನ ಎತ್ತಿ ಹುಡುಕಿಟ್ಟಿರು ಅಂತ ಹೇಳ್ಬಿಟ್ಟು ನಂದಕುಮಾರ್ ಅಲ್ಲಿಂದ ಹೊರಡ್ತಾನೆ. ನಂದಕುಮಾರ್ ಫೋನ್ನ ವಲ್ಲಭ ಎತ್ಕೊಂಡು ಮಿಕ್ಕಿರೋ ಪೆಂಡಿಂಗ್ ಅಮೌಂಟ್ ನ ಮಾಧವನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಕೇಶವ ಬೈದಿಂದ ಮುಖ ನೋಡ್ತಿರ್ತಾನೆ. ನನಗೆ ಏನು ಕೂಡ ದಾರಿ ಇಲ್ವೇ ಇಲ್ಲ, ಅದಕ್ಕೋಸ್ಕರನೇ ಅಪ್ಪನ ಮೊಬೈಲ್ ಇಂದಾನೆ ಮಿಕ್ಕಿರೋ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಣ್ಣನಿಗೆ ಅಂತಂದ್ಬಿಟ್ಟು ವಲ್ಲಭ ಹೇಳ್ತಾನೆ. ಸರಿ ಆಯ್ತು, ಮೆಸೇಜ್ ಬರುತ್ತಲ್ವಾ, ಆ ಮೆಸೇಜ್ನು ಕೂಡ ಡಿಲೀಟ್ ಮಾಡು ಅಂತಂದ್ಬಿಟ್ಟು ಕೇಶವ ಕೂಡ ಸಾಥ್ ಕೊಡ್ತಾನೆ. ವಲ್ಲಭ 10,000 ರೂಪಾಯಿ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾನೆ. ಇನ್ನೂ 1,000 ರೂಪಾಯಿ ಅಮೌಂಟು ಕಡಿಮೆ ಬಿತ್ತಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಕೇಶವ ಹೇಳ್ತಾನೆ, 1,000 ರೂಪಾಯಿ ತಾನೆ ಇರು ಅಂತಂದ್ಬಿಟ್ಟು ಅಂಗಡಿಲಿರೋ ಕ್ಯಾಶ್ ಇಂದಾನೆ 1,000 ರೂಪಾಯಿ ಎತ್ಬಿಟ್ಟು ವಲ್ಲಭನ್ಗೆ ಕೊಡ್ತಾನೆ. ಹೇಗಿದ್ರು ಕೂಡ 10,000 ರೂಪಾಯಿ ಕ್ಯಾಶ್ ಇದೆಯಲ್ವಾ, ಅದ್ರ ಜೊತೆನೆ ಇದನ್ನು ಸೇರಿಸ್ಬಿಟ್ಟು ಮಾಧವನ್ಗೆ ಕಳ್ಸು ಅಂತಂದ್ಬಿಟ್ಟು ಹೇಳ್ತಾನೆ. ಕೇಶವ ಮತ್ತೆ ವಲ್ಲಭನ್ ಹತ್ರ ಸುಂದ್ರ ಬಂದ್ಬಿಟ್ಟು ಹೇಳ್ತಾನೆ, ಇಲ್ಲಿ ಬಾವುನ್ ಫೋನ್ ಏನಾದ್ರೂ ಸಿಕ್ಕಿದ್ರೆ ಆ ಫೋನ್ ಇಂದಾನೆ ಮಾಧವನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬಹುದಲ್ವಾ ಅಂತಂದ್ಬಿಟ್ಟು ಐಡಿಯಾ ಕೊಡ್ತಾನೆ. ಇನ್ನು ವಲ್ಲಭ ಮತ್ತೆ ಕೇಶವ ಇಬ್ರು ಕೂಡ ಮುಖ ನೋಡ್ಕೊಂಡು ನಗ್ತಾರೆ. ಆಲ್ರೆಡಿ ಇವರು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿರ್ತಾರಲ್ವಾ, ಸರಿ ನಾವು ಅಮೌಂಟ್ನ ಟ್ರಾನ್ಸ್ಫರ್ ಎಲ್ಲ ಮಾಡಾಯ್ತು ಅಂತಂದ್ಬಿಟ್ಟು ವಲ್ಲಭ ಫೋನ್ನ ಸುಂದ್ರನ್ ಕೈಲಿ ಕೊಟ್ಟು ಅಲ್ಲಿಂದ ಹೊರಡ್ತಾರೆ. ಇತ್ತ ಹೋಟೆಲ್ ಹತ್ರ ಮಾಧವ ಮತ್ತೆ ಪ್ರಿಯಾ ಇಬ್ರು ಕೂಡ ನಿಂತಿರ್ತಾರೆ. ಹೋಟೆಲ್ ಮುಂದೆ ಈ ತರ ಎಲ್ಲ ನಿಂತ್ಕೋಬಾರ್ದು ಅಂತಂದ್ಬಿಟ್ಟು ರಿಸೆಪ್ಷನ್ ಇಷ್ಟು ಬಂದು ಹೇಳ್ತಾರೆ. ಒಂದು ಚೆಕ್ ಇನ್ ಆಗಬೇಕು ಇಲ್ಲ ಚೆಕ್ಔಟ್ ಆಗಬೇಕು ಅಂತಂದ್ಬಿಟ್ಟು ಹೇಳಿದಾಗ ಪ್ರಿಯಾ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ಮ ಕಷ್ಟಕ್ಕೆ ಯಾರು ಆಗಲ್ಲ ಅಂತ ನಮಗೆ ಗೊತ್ತಾಯ್ತು ಅಂತಂದ್ಬಿಟ್ಟು ಪ್ರಿಯಾ ನಾಟಕ ಶುರು ಮಾಡ್ತಾಳೆ. ಇಲ್ಲಿ ಇರಕ್ಕಾಗ್ತಲ್ಲ, ಮತ್ತೆ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಪ್ರಿಯಾ ಹೇಳ್ತಾಳೆ. ಅಷ್ಟೊತ್ತಿಗೆನೆ ವಲ್ಲಭ ಫೋನ್ ಮಾಡ್ತಾನೆ. ಮೆಸೇಜ್ ಬಂತ ಅಣ್ಣ, ನಾನು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಂತರ ಮಾಧವ ಪ್ರಿಯಿಂಗ್ ಹೇಳ್ತಾನೆ, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ ಅಂತಂದ್ಬಿಟ್ಟು ಹೇಳ್ದಲ್ಲ, ನಮ್ಮ ತಮ್ಮಂದ್ರು ಎಷ್ಟೊಂದು ಕಷ್ಟಪಟ್ಬಿಟ್ಟು ಅಮೌಂಟ್ನ ಅರೇಂಜ್ ಮಾಡಿಬಿಟ್ಟು ಹಾಕಿದ್ದಾರೆ. ಈಗ ಹೋಟೆಲ್ ಒಳಗಡೆ ಹೋಗೋಣ ಅಂತಂದ್ಬಿಟ್ಟು ಹೇಳಿ ಪ್ರಿಯಾನ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಹೋಟೆಲ್ ಒಳಗಡೆ ಹೋಗಿದ ತಕ್ಷಣನೇ ಆಧಾರ್ ಕಾರ್ಡ್ನ ಕೇಳ್ತಾರೆ. ಇನ್ನು ಮಾಧವ ಆಧಾರ್ ಕಾರ್ಡ್ನ ಕೊಡ್ತಾನೆ. ಆದ್ರೆ ಪ್ರಿಯಾ ಭಯ ಬಿದ್ಬಿಟ್ಟು ಆಧಾರ್ ಕಾರ್ಡ್ ಕೊಡೋಕೆ ಹೆದರ್ಕೊಂತಾಳೆ. ಕೊನೆಗೆ ಭಯ ಬಿದ್ಬಿಟ್ಟೆ ಆಧಾರ್ ಕಾರ್ಡ್ನ ಕೊಡ್ತಾಳೆ. ರೂಮ್ ಒಳಗಡೆ ಹೋಗಿದ ತಕ್ಷಣನೇ ಪ್ರಿಯಾ ಹೇಳ್ತಾಳೆ, ಅಮ್ಮನ್ಗೆ ಕಾಲ್ ಮಾಡ್ತೀನಿ, ಯಾಕಂದ್ರೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತಂದ್ಬಿಟ್ಟು ಮಾಧವನ್ಗೆ ಹೇಳ್ಬಿಟ್ಟು ಈಚೆ ಬಂದ್ಬಿಟ್ಟು ಪ್ರಿಯಾ ಅವ್ರ ಅಪ್ಪ ಅಮ್ಮನ್ಗೆ ಕಾಲ್ ಮಾಡ್ತಾಳೆ. ಪ್ರಿಯಾ ಅಮ್ಮ ಹೇಳ್ತಾಳೆ, ನನಗೆ ನಿನ್ನೆ ರಾತ್ರಿನೇ ಗೊತ್ತಿತ್ತು, ಸುಮ್ಮನೆ ಟೆನ್ಷನ್ ಮಾಡ್ಬಿಟ್ಟೆ, ಈಗ ದುಡ್ಡೆಲ್ಲ ಅರೇಂಜ್ ಆಯ್ತಲ್ವಾ, ನಿಜವಾಗ್ಲೂ ಮಾಧವನ್ಗೆ ಬುದ್ಧಿ ಇಲ್ಲ ಪೆದ್ದ ಅಂತಂದ್ಬಿಟ್ಟು ಬೈತಾಳೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ನನ್ನ ಗಂಡನ್ನ ಆ ಥರ ಎಲ್ಲ ಬೈಬೇಡ ಅಂತಂದ್ಬಿಟ್ಟು. ಆದರೆ ಇವಾಗ ಹೊರಗಡೆ ಹೋಗ್ತಿದ್ದೀರಾ ಅಂತಂದ್ರೆ ಒಂದು 10,000 ರಿಂದ 20,000 ರೂಪಾಯಿ ಅಮೌಂಟ್ನ ಇಟ್ಕೊಂಡು ಹೋಗ್ಬೇಕಲ್ವಾ ಅಂತಂದ್ಬಿಟ್ಟು ಪ್ರಿಯಾ ಅಮ್ಮ ಹೇಳ್ತಾಳೆ. ಎಲ್ಲ ಮಾತಾಡ ಆದ್ಮೇಲೆ ಪ್ರಿಯಾ ವಾಪಸ್ ರೂಮಿಗೆ ಬರ್ತಾಳೆ. ಬಂದಿದ ತಕ್ಷಣನೇ ನನ್ನನ್ನು ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು ಮಾಧವನ ಹತ್ರ ಕ್ಷಮೆ ಕೇಳ್ತಾಳೆ. ಅದಕ್ಕೆ ಮಾಧವ ಕೂಡ ಹೇಳ್ತಾನೆ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಬಿಡು, ನೀನು ಹೋಟೆಲ್ ಬುಕ್ ಮಾಡಿದ್ದೀನಿ ಅಂದಿದ ತಕ್ಷಣ ನಾನು ಕೂಡ ಚೆಕ್ ಮಾಡಬೇಕಿತ್ತು, ನಂದು ಕೂಡ ಇದರಲ್ಲಿ ತಪ್ಪಿದೆ ಅಂತಂದ್ಬಿಟ್ಟು ಮಾಧವ ಕೂಡ ಸಾರಿ ಕೇಳ್ತಾನೆ. ಸರಿ ಇದೆಲ್ಲ ಆಯ್ತಲ್ವಾ, ಇವಾಗ ಹೋಟೆಲ್ ಎಲ್ಲ ಹೇಗಿದೆ ಅಂತಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಪ್ರಿಯಾ ರೆಡಿ ಆಗ್ತಾಳೆ. ಇತ್ತ ಮನೆಯಲ್ಲಿ ಗಿರಿಜಾ, ಅಮೂಲ್ಯ, ಮೀನಾ ಎಲ್ಲರೂ ಕೂಡ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಪ್ರಿಯಾ ಇದ್ದಾಗ ಕೆಲಸ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ಗಿರಿಜಾ ಹೇಳ್ತಾಳೆ, ಇಷ್ಟೆಲ್ಲ ಕೆಲಸ ಒಬ್ಳೆ ಹೇಗ್ ಮಾಡ್ತಿದ್ಲೋ ಏನೋ ಅಂತಂದ್ಬಿಟ್ಟು ಗಿರಿಜಾ ಅಂತಾಳೆ. ಇತ್ತ ಅಮೂಲ್ಯ ಬಂದು ಮೀನಾಗೆ ಹೇಳ್ತಾಳೆ, ಅವರು OTP ಕೊಡ್ತಾ ಇರ್ಬಹುದಲ್ವಾ ಅಂತಂದ್ಬಿಟ್ಟು ಅಮೂಲ್ಯ ಮೀನಾಗೆ ಕೇಳ್ತಾಳೆ. ಅಷ್ಟರಲ್ಲಿ ಗಿರಿಜಾ ಅಂತಾಳೆ, ಏನದು OTP ಅಂದ್ರೆ ಅಂತಂದ್ಬಿಟ್ಟು. ಮೀನಾ ಹೇಳ್ತಾಳೆ, ಹಾಗಿದ್ರೆ ನೀನು ಕೂಡ ಹನಿಮೂನ್ಗೆ ಹೋಗ್ಬೇಕಿತ್ತಲ್ವಾ ಅಂತಂದ್ಬಿಟ್ಟು. ಅದಕ್ಕೆ ಅದೆಲ್ಲ ಬೇಡಪ್ಪ, ನನಗೆ ವಲ್ಲಭನ್ ಕಂಡ್ರೆ ಇಷ್ಟಾನೇ ಇಲ್ಲ ಅಂತಂದ್ಬಿಟ್ಟು ಅಮೂಲ್ಯ ಹೇಳ್ತಾಳೆ. ಓ ಹೌದಾ, ಸರಿ ಹಾಗಿದ್ರೆ ಅಂತಂದ್ಬಿಟ್ಟು ಗಿರಿಜಾ ಮತ್ತೆ ಮೀನಾ ಇಬ್ರು ಕೂಡ ಪ್ಲಾನ್ ಮಾಡಿಕೊಂಡು ಸುಮ್ಮನೆ ತಮಾಷೆಗೆ ಅಮೂಲ್ಯನ ಮುಂದೆ ವಲ್ಲಭನ್ಗೆ ಬೈತಾರೆ. ವಲ್ಲಭನ್ಗೆ ಬೈದಿದ ತಕ್ಷಣನೇ ಅಮೂಲ್ಯ ಹೇಳ್ತಾಳೆ, ವಲ್ಲಭನ್ಗೆ ಹಾಗೆಲ್ಲ ಬೈಬೇಡಿ ಅಂತಂದ್ಬಿಟ್ಟು. ಇದರಲ್ಲೇ ಗೊತ್ತಾಗುತ್ತೆ ಅಮೂಲ್ಯಂಗೂ ಕೂಡ ವಲ್ಲಭನ್ ಮೇಲೆ ಪ್ರೀತಿ
ಇದೆ ಅಂತಂದ್ಬಿಟ್ಟು. ಅದಕ್ಕೆ ನೀವು ಅತ್ತೆ ಥರ ಇದ್ದೀರಾ, ಚಿಕ್ಕ ಮಗು ಥರ ಆಡ್ತೀರಾ ಅಂತಂದ್ಬಿಟ್ಟು ಅಮೂಲ್ಯ ಗಿರಿಜಂಗೆ ಹೇಳ್ತಾಳೆ.